ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರು ರಾಜಧಾನಿಯಲ್ಲಿದ್ದೀನಿ. ಬೆಂಗಳೂರಾಗ ನಾವು 30 ವರ್ಷಲಿಂತ ಬರ್ತಾ ಇರ್ತೀನಿ. ಭಾಳಷ್ಟು ಮಂದಿ ಬರ್ತಾ ಇರ್ತೀರಿ ಬೆಂಗಳೂರ್ಲಿಂತ, ಎಲ್ಲ ತಾಲೂಕಾ ಹಳ್ಳಿಗಳಿಂತ. ಬೆಂಗಳೂರು ವಿಧಾನಸೌಧ ಬರ್ತಿರ್ತೀರಿ. ಮತ್ತು ಬೆಂಗಳೂರಿನ ಭಾಳ ಫೇಮಸ್ ಆದ ಒಂದು ಲಾಲ್ಬಾಗ್ ಅಂತ ಅಲ್ಲಿನೂ ಬರ್ತಿರ್ತೀರಿ. ಅಲ್ಲಿ ಬಂದಾಗ ನೋಡ್ರಿ, ಈ ಥರ ಫೋಟೋಗ್ರಾಫರ್ಸ್ಗಳು ಇರ್ತಾರೆ. ನೀವು ಮೊಬೈಲ್ ಎಷ್ಟು ಲಕ್ಷ ಆದರೂ ನಿಮ್ಮ ಮೇಲೆ ಇರಲಿ, ಪರವಾಗಿಲ್ಲ. ನೀವು ಬರೀ ಮೊಬೈಲ್ನಾಗೆ ಫೋಟೋ ಇಳಿದು ಹೋಗ್ಬೇಡ್ರಿ. ಇವರು ಹತ್ರ ಬಂದು ಒಂದು ಫೋಟೋ ಇಳಿರಿ. ಒಂದು ಸಿಂಗಲ್ ಆದ್ರೂ ಇಳಿರಿ, ಇಲ್ಲ ಜೊತೆ ಫೋಟೋ ಆಗಿಳಿರಿ, ಇಲ್ಲ ಕುಟುಂಬ ಸಮೇತರಾಗಿ ಒಂದು ಫೋಟೋ ಇಳಿರಿ. ಫೋಟೋ ಇಳಿದು ಅವ್ರು ಅವಾಗಲೇ ಒಂದು 5 ಇಲ್ಲ 10 ನಿಮಿಷದಾಗ ಪ್ರಿಂಟ್ ಹಾಕ್ಕೊಡ್ತಾರೆ. ಅದು ಎಷ್ಟು ವರ್ಷ ಆದ್ರೂ ನಮ್ಮ ಮನೆದಾಗ ಇರ್ತದೆ. ನಾ 30 ವರ್ಷದಿಂದ ಒಂದು ಲಾಲ್ಬಾಗಿನಾಗೂ ಒಂದು ವಿಧಾನಸೌಧದಾಗೂ ಫೋಟೋ ಇಳಿದಿದ್ದೆ. ಅದು ನನ್ನ ಬೆಲ್ಲಿ ಇನ್ನೂ ಆದ್ರೂ ನಾವು ಮೊಬೈಲ್ನಾಗ ಇಳಿದೇವು ಅಂದ್ರೆ ಮೊಬೈಲ್ ಕಳಿತೇವೋ, ಪ್ರಿಂಟ್ ಹಾಯಿಸ್ಕೊಳಕ್ಕಾಗಲ್ಲ. ಎಷ್ಟು ವರ್ಷ ಸರ್ ನಿಮ್ದು? 50 ವರ್ಷ ಆಯ್ತು ನೋಡ್ರಿ. 50 ವರ್ಷಲಿಂತ ಫೋಟೋಗ್ರಾಫಿಂಗ್ ಮಾಡ್ಲತ್ತಾರಂತ. ಈ ತರ ಫೋಟೋಗ್ರಾಫಿಂಗ್ ಯಾರು ಮಾಡ್ತಾರಲ್ಲ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಮತ್ತು ಅವ್ರಿಗೆ ನಾವು ಸಹಾಯ ಮಾಡಿದಂಗೆ ಆಗ್ತದೆ. ಹೆಂಗಾಗ್ತದೆ ಅಂದ್ರೆ ನಾವು ಅಲ್ಲಿ ಇಲ್ಲಿ ಫೋಟೋ ಇಳೋದಲ್ಲ, ಒಂದು ಫೋಟೋ ಇಳಿದ್ರೆ ಅಂದ್ರೆ ಅವ್ರಿಗೆ ಭಾಳ ಖುಷಿ ಆಗ್ತದ. ಸರ್ ನಿಮ್ಗೆ ಏನ್ ಅನಿಸ್ತದೆ ಸರ್? ಮೊಬೈಲ್ ಬಂದಾಗ ಏನಾಯ್ತು, ಹೆಂಗಾಯ್ತು? ನಮ್ಮ ವ್ಯಾಪಾರನೇ ವ್ಯಾಪಾರ ಹೋಯ್ತು. ನಮ್ಮ ಹತ್ರ ಫೋನ್ ಐತೆ ಅಂತ ಯಾರು ತೆಗಿಸ್ತಾರೆ. ನಾನು ಈ ಕ್ಯಾಮ್ರಾ ಅಂತ ಹೇಳ್ತೀನಿ, ಏನು ABCD ಕ್ಯಾಮ್ರಾ ಅಂತ ಹೇಳ್ತೀನಿ. ಕರೆಕ್ಟಾ ಸರ್? ನೋಡ್ರಿ ಪಾಪ 50 ವರ್ಷಲಿಂತ ಫೋಟೋಗ್ರಾಫಿ ಮಾಡ್ಲತ್ತಾರ. ನಾವು ಅಲ್ಲಿ ಇಲ್ಲಿ ಭಾಳ ಕಡೆ ಹೋಗಿ ಭಾಳ ಖರ್ಚು ಮಾಡ್ತೀವಿ ದುಡ್ಡು. ಅದಕ್ಕೆ ಇವ್ರು ಸರಿ ಒಂದು ಫೋಟೋ ಹೇಳಿರಿ. ನನಗೂ ಇವ್ರ ವಯಸ್ಸಿಗೆ ನೋಡಿ, ಇವ್ರ ಸ್ಟೈಲು, ಫೋಟೋ ಹೊಡೆ ಸ್ಟೈಲ್, ಮಾತಾಡೋ ಸ್ಟೈಲ್ ನೋಡಿ ಇಷ್ಟ ಆಯಿತು. ಈಗ ನಾನು ಕೂಡ ಒಂದು ಫೋಟೋ ಎಳೆದಿದ್ದೀನಿ ನೋಡ್ರಿ. ನಾವೊಂದು ಫೋಟೋ ಎಳೆದೀನಿ. ಈ ಫೋಟೋಗೆ 100 ರೂಪಾಯಿ ಅಂತ. ನನಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಮೊದಲು ನಮ್ಮಲ್ಲಿ ಕ್ಯಾಮ್ರಾ ಇರ್ತಿರ್ಲಿಲ್ಲ, ಮೊಬೈಲ್ ಇರ್ತಿರ್ಲಿಲ್ಲ. ಈ ಥರ ಫೋಟೋ ಇಳಿದ್ಮೇಲೆ ವಿಧಾನಸೌಧ ಎದುರು ನಾವು ಫೋಟೋ ಹೇಳಿದೆವು ಅಂದ್ರೆ ಯಾವಾಗ ನಮಗೆ ಫೋಟೋ ಕೊಡ್ತಾರ, ಆ ಫೋಟೋದಾಗ ನಾನು ಎಷ್ಟು ಭಾರಿ ಕಾಣ್ತೀನಿ, ಏನು ಕಣ್ಣು ಮುಚ್ಚಿನಿ, ಕಣ್ಣು ತೆರೆದಿನಿ ಅನ್ನೋ ಟೆನ್ಷನ್ ಜಗ್ಗಿ ಇರ್ತಿತ್ತು. ಈಗ ಮೊಬೈಲ್ನಾಗ ಫೋಟೋ ಹಿಡ್ತೀವಿ, ಡಿಲೀಟ್ ಮಾಡ್ತೀವಿ. ದಯವಿಟ್ಟು ಕಳಕಳಿಯ ನನ್ನ ಚಿಕ್ಕ ಮನವಿ, ನೀವು ಬೆಂಗಳೂರಾಗಲಿ ಬೇರೆ ಕಡೆ ಎಲ್ಲಿ ಹೋದ್ರಿ ಅಂದ್ರೆ ಈ ಥರ ವಯಸ್ಸಾದವ್ರು ಕಂಡ್ರೆ ಅಂದ್ರೆ 1 ಇಲ್ಲ 2 ಫೋಟೋ ಕುಟುಂಬ ಸಮೇತ ಫೋಟೋ ಹೇಳಿರಿ. ಅವರಿಗೂ ಸಹಾಯ ಆಗ್ತದ. ನೀವು ಒಂದು ಫೋಟೋ ಹೇಳಿದ ಫೋಟೋ ತಗೊಳ್ರಿ, ನಿಮ್ಮ ಮನಸ್ಸಿಗೆ ಭಾಳ ನೆಮ್ಮದಿ ಆಗ್ತದ ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಶೇಖರ್ ಸೆಡಂ ಸರ್. ಥ್ಯಾಂಕ್ ಯು ಸರ್, ಖುಷಿ ಆಯ್ತು ಸರ್. ಸರ್ ಧನ್ಯವಾದ.